ನಮಸ್ಕಾರ ಸ್ನೇಹಿತರೆ. ಕ್ರೈಸ್ 2026 ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ ಹಾಗೂ ಇತರ ಒಂದು ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ನಡೆಸಲಾದಂತಹ ಪ್ರವೇಶ ಪರೀಕ್ಷೆಯ ಒಂದು ತಾತ್ಕಾಲಿಕ ಅಂಕಪಟ್ಟಿ ಪ್ರಾವಿಷನಲ್ ರಿಸಲ್ಟನ್ನು ಈಗ KEA ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತದೆ. ಸೊ ಈ ಒಂದು ಪ್ರಾವಿಷನಲ್ ರಿಸಲ್ಟನ್ನು ನಾವು ಯಾವ ರೀತಿ ಚೆಕ್ ಮಾಡಬೇಕಪ್ಪ ಅಂದರೆ, ಜಸ್ಟ್ ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ. ಸರ್ಚ್ನಲ್ಲಿ KEA ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ CET online.karnataka.gov.in KEA ಹೋಮ್ ಅಂತಕ್ಕಂಥ ಒಂದು ಸರ್ಚ್ ರಿಸಲ್ಟ್ಸ್ ಅಕ್ಷರಗಳ ಮೇಲೆ, KEA ಹೋಮ್ ಅಕ್ಷರಗಳ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನಂತರ ನಿಮಗೆ ಬರ್ತಕ್ಕಂತಹ ಇಂಟರ್ಫೇಸ್ ಪೇಜ್ನಲ್ಲಿ ಇಲ್ಲಿ ಪ್ರವೇಶ ಅಂತ ಇದೆ, ಅದರ ಕೆಳಗಡೆ ಡೌನ್ ಇರೋ ಮಾರ್ಕ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಸಬ್ಮೆನುಗಳು ಬರ್ತದೆ. ಇದರಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ 2026 ತಾತ್ಕಾಲಿಕ ಫಲಿತಾಂಶ ಲಿಂಕ್ 17 ಮಾರ್ಚ್ 2026 ಈ ಒಂದು ಅಕ್ಷರಗಳ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಕಡೆ ಎಂಟರ್ SATS ID, ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಇರ್ತದೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನಾದರೂ ಎಂಟ್ರಿ ಮಾಡಬಹುದು, ಇಲ್ಲ ಅಂದರೆ ಸ್ಟೂಡೆಂಟ್ SATS IDಯನ್ನು ಕೂಡ ಎಂಟ್ರಿ ಮಾಡಬಹುದು. ಎರಡರಲ್ಲಿ ಒಂದನ್ನು ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತದೆ. ಇಲ್ಲಿ ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು ಸೆಟ್ ಮಾಡಿಕೊಳ್ಳಿ. ಯಾವ ರೀತಿ ಸೆಟ್ ಮಾಡಬೇಕಪ್ಪ ಅಂದರೆ, ಈಗ ಇಲ್ಲಿ ಕ್ಯಾಲೆಂಡರ್ನಲ್ಲಿ ಪ್ರೆಸೆಂಟ್ ಡೇಟ್ ಶೋ ಆಗ್ತಿರುತ್ತೆ. ನೀವು ಆ್ಯಕ್ಚುಲಿ ಏನೊಂದು ಇದೆ ಡೇಟ್ ಆಫ್ ಬರ್ತ್ ಸ್ಟೂಡೆಂಟ್, ಅದನ್ನು ಇಲ್ಲಿ ಸೆಟ್ ಮಾಡ್ಕೋಬೇಕಾದ್ರೆ ಜಸ್ಟ್ ಇಲ್ಲಿ ಇಯರ್ ಇದೆ 2026 ಏನಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಯರ್ಗಳ ಒಂದು ಪಾಪ್ ಪೇಜ್ ಬರ್ತದೆ. ಸೊ ಈ ಇಯರಲ್ಲಿ ಉದಾಹರಣೆಗೆ ನಿಮ್ಮ ಒಂದು ಸ್ಟೂಡೆಂಟ್ನ ಡೇಟ್ ಆಫ್ ಬರ್ತ್ 2014 ಆಗಿದ್ದರೆ 2014 ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಒಂದು 2014ರಲ್ಲಿ ಉದಾಹರಣೆಗಾಗಿ ಸೆಪ್ಟೆಂಬರ್ 25 ಅಂತ ಇದೆ ಅಂದ್ಕೊಳ್ಳೋಣ ಡೇಟ್ ಆಫ್ ಬರ್ತು. ಸೊ ಇಲ್ಲಿ ಈಗ ಮಾರ್ಚ್ 2014 ಅಂತ ಇದೆ, ನಿಮಗೆ ಸೆಪ್ಟೆಂಬರ್ ಬೇಕಾದರೆ ಇಲ್ಲಿ ಮುಂದೆ ಅಂತ ಏನೊಂದು ಏರೋ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಏಪ್ರಿಲ್ ಬಂತು, ಮೇ ಬಂತು, ಜೂನ್, ಹಂಗೆ ಕ್ಲಿಕ್ ಮಾಡ್ತಾ ಹೋದಾಗ ಸೆಪ್ಟೆಂಬರ್ ಬರುತ್ತೆ. 25 ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಟ್ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಆಫ್ ಬರ್ತ್ ಈಗ 25 ಸೆಪ್ಟೆಂಬರ್ 2014 ಅಂತ ಸೆಟ್ ಆಯಿತು. ನಂತರ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಕ್ಯಾಂಡಿಡೇಟ್ ರಿಸಲ್ಟ್ ಈಗ ಶೋ ಆಗ್ತಿರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಸ್ಟೂಡೆಂಟ್ ನೇಮ್ ಶೋ ಆಗ್ತಿರುತ್ತೆ ಮತ್ತು ಸಬ್ಜೆಕ್ಟ್ ನೇಮಲ್ಲಿ ಕ್ರೈಸ್ ರಿಸಲ್ಟ್ 2026 ಅಂತ ಇರ್ತದೆ ಮತ್ತು ಕ್ವಶನ್ ಪೇಪರ್ ವರ್ಷನ್ ಇರ್ತದೆ. ಆಮೇಲೆ ಕರೆಕ್ಟ್ ಆನ್ಸರ್ಸ್, ಟೋಟಲ್ ಕ್ವಶನ್ಸ್ ಎಷ್ಟು ಮತ್ತು ಅದರಲ್ಲಿ ನೀವು ಎಷ್ಟು ಕರೆಕ್ಟ್ ಆನ್ಸರ್ಸ್ ಮಾಡಿದ್ದೀರಿ ಅದಿಲ್ಲಿ ಬಂದಿರುತ್ತದೆ ಮತ್ತು ಅಬ್ಟೇನ್ಡ್ ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಿ ಅದು ನಿಮಗೆ ಬಂದಿರುತ್ತದೆ. ಇಲ್ಲಿ ಶೋ ಡೀಟೇಲ್ಸ್ ಅಂತ ಬ್ಲೂ ಕಲರ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಕೀ ಆನ್ಸರ್ ಆ್ಯಂಡ್ ಮಾರ್ಕ್ಡ್ ಆನ್ಸರ್ ಡೀಟೇಲ್ಸ್ ಅಂತ ನಿಮಗೆ ಕ್ವಶನ್ ವೈಸು ನೀವು ಒಂದು ಯಾವ ಒಂದು ಆನ್ಸರನ್ನು ಮಾರ್ಕ್ ಮಾಡಿದ್ರಿ ಮತ್ತು ಅದಕ್ಕೆ ಕೀ ಆನ್ಸರ್ ಅವ್ರು ಯಾವ್ದು ಕೊಟ್ಟಿದ್ರು, ಆಮೇಲೆ ಆ ಒಂದು ಕ್ವಶನ್ಗೆ ನಿಮಗೆ ಮಾರ್ಕ್ಸ್ ಬಂದಿದೆಯಾ ಅಥವಾ ಇಲ್ಲವೋ ಅಂತಕ್ಕಂಥದ್ದು ಈ ಶೋ ಡೀಟೇಲ್ಸಲ್ಲಿ ನಿಮಗೆ ಇರುತ್ತದೆ. ಇಲ್ಲಿಯೂ ಕೂಡ ಟೋಟಲ್ ನೋಡ್ಬೋದು, ಟೋಟಲ್ ವ್ಯಾಲಿಡ್ ಕ್ವಶನ್ಸ್ ಎಷ್ಟು, ಟೋಟಲ್ ಕರೆಕ್ಟ್ ಆನ್ಸರ್ಸ್ ನೀವೆಷ್ಟು ಮಾಡಿದ್ದೀರಿ, ಎಷ್ಟು ರಾಂಗ್ ಆನ್ಸರ್ಸನ್ನು ನೀವು ಮಾಡಿದ್ದೀರಿ ಮತ್ತು ನಿಮಗೆ ಟೋಟಲ್ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಟೋಟಲ್ ಮಾರ್ಕ್ಸ್ ಆಬ್ಟೇನ್ಡ್ ಅಂತ ಇರುತ್ತದೆ, ಕ್ಲೋಸ್ ಬಟನ್ ಇರುತ್ತದೆ. ಇದಿಷ್ಟು ಕ್ರೈಸ್ 2026 ರಿಸಲ್ಟ್ ಚೆಕ್ ಮಾಡ್ಕೊಳ್ತಕ್ಕಂಥ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತ್ರ.